ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತೇಳಿ. ನಾನು ಗುರು ಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಬರ್ತಾಯಿದ್ದೀನಿ. ಯಾರಲ್ಲಾದರೂ ಏನಾದರೂ ದೀರ್ಘಕಾಲಿಕ ಸಮಸ್ಯೆಗಳಿರ್ತಕ್ಕಂಥವ್ರಿದ್ದರೆ ನೀವು ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡ್ಬೋದು. ಅದು ಬಿಟ್ಟರೆ ಸಣ್ಣ ಪಣ್ಣ ಸಮಸ್ಯೆಗಳಿದ್ದರೆ ನಾವು ತೋರಿಸ್ತಕ್ಕಂಥ ರೆಮಿಡೀಸ್ ಏನಿದಾವೋ ಅದನ್ನು ನೀವು ಖುದ್ದಾಗಿ ಮಾಡ್ಕೋಬೋದು. ಇವತ್ತಿನ ವಿಷಯ ಏನಪ್ಪ ಅಂದರೆ ಚರ್ಮ ರೋಗಗಳು. ಚರ್ಮ ರೋಗಗಳಲ್ಲಿ ಬಹಳಷ್ಟು ವಿಧವಾದ ಚರ್ಮ ರೋಗಗಳಿದ್ದಾವೆ. ಅದರಲ್ಲಿ ಗಜ್ಜಿ, ತುರಿಕೆ, ನವೆ ಬರ್ತಕ್ಕಂಥದ್ದು, ತದನಂತರ ಇದು ಬರ್ತದೆ ಯಾವುದೋ ರಿಂಗ್ ವಾಮ್ ಅಂತ ಕರಿತಾವೆ ಅದನ್ನು. ಸುತ್ತು ರೌಂಡ್ ಪ್ಯಾಚಸ್ ಥರ ಬರೋದು. ಆಮೇಲೆ ಸೋರಿಯಾಸಿಸ್ಸು, ಈ ಥರ ಕೆಲವು ಗಜಕರ್ಣ, ಗಜಚರ್ಮ ವ್ಯಾಧಿ ಅಂತ ಕರೀತಾರೆ. ಭಾಳಷ್ಟು ಮರ ಪೂರ್ತಿ ಮರಗಡ್ದಂಗೆ ಇರ್ತದೆ. ಹಿಂಗೆ ಮುಟ್ಟಿದ್ರೆ ಒಳ್ಳೆ ಆನೆಯನ್ನು ಮುಟ್ಟಿದ್ರೆ ಯಾವ ರೀತಿ ಇರುತ್ತೋ ಆ ರೀತಿ ಇರುತ್ತೆ. ಈ ಸಮಸ್ಯೆಗಳಾಗ್ಬೋದು. ಬಹಳಷ್ಟು ಸಮಸ್ಯೆಗಳು ಈ ಚರ್ಮ ರೋಗಗಳು ಬರ್ತಕ್ಕಂಥವು. ಅಂಥ ಚರ್ಮ ರೋಗಗಳು ಇರ್ತಕ್ಕಂಥವ್ರು ಯಾರಾದರೂ ಇದ್ದರೆ ನೋಡಿ, ನಾವು ಕೆಲವು ಮೂಲಿಕೆಗಳನ್ನ ನಾವು ಖುದ್ದಾಗಿ ನಿಮ್ಗೆ ತೋರಿಸ್ಕೊಡ್ತೀವಿ. ನಿಮ್ಮ ಸುತ್ತಮುತ್ತ ಸಿಗತಕ್ಕಂಥ ಮೂಲಿಕೆಗಳಿದ್ದರೆ ಅದನ್ನು ನೀವು ಖುದ್ದಾಗಿ ಬಳಸ್ಕೋಬೋದು. ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ. ಅದಕ್ಕೆ ಮೇಯ್ನಾಗಿ ಏನು ಅಂತಂದರೆ, ನಮಗೆ ಬೇಕಾಗಿರ್ತಕ್ಕಂಥ ಮೂಲಿಕೆಗಳು ಅದನ್ನು ನೋಡಿ ಮೊದಲಾಗಿ ಇಟ್ಕೊಳ್ಳಿ. ಎಲ್ಲಿದ್ದಾವೆ ಅನ್ನೋದು ಕನ್ಫರ್ಮ್ ಮಾಡಿ ಇಟ್ಕೊಳ್ಳಿ. ಅದಕ್ಕೆ ಈ ಚರ್ಮ ವ್ಯಾಧಿಗಳಿಗೆ ಪಥ್ಯ ಮಾತ್ರ ಕಂಪಲ್ಸರಿ ಇರಲೇಬೇಕು. ಈ ಚಿಕನು, ಹಸಿಮೆಣಸಿನಕಾಯಿ, ಬದನೆಕಾಯಿ, ಹುಣಸೆಹಣ್ಣು ಇಂಥವೆಲ್ಲ ಬಂದ್ ಮಾಡಿ ನೀವು ಕರೆಕ್ಟಾಗಿ ಔಷಧಿ ಬಳಸ್ಕೊಂಡ್ರೆ ನಿಮ್ಮ ಸಮಸ್ಯೆಗಳು ಬಗೆಹರಿತವೆ. ಯಾವುದೇ ರೀತಿ ಚರ್ಮ ವ್ಯಾಧಿಗಳು ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದಾಗ ನೀವು ಬಳಸಬೇಕಾಗಿರ್ತಕ್ಕಂಥದ್ದು ನೋಡಿ, ಇದು ಕಲ್ಲಿ ಅಂತ ಕರಿತೀವಿ. ಈ ಕಲ್ಲಿ ಎಲ್ಲಪ್ಪ ಬರುತ್ತೆ ಅಂದರೆ, ಹಾಲು ಬಿದ್ದ ಮನೆಗಳಲ್ಲಿ ಮನೆಗಳ ಮೇಲೆ ಮತ್ತು ಕೋಟೆ ಕೊತ್ತಲಗಳು, ಕಟ್ಟಡಗಳು, ಹಳೇ ಬಿಲ್ಡಿಂಗ್ಗಳು ಈ ಪುರಾತನವಾಗಿ ಬಿದ್ದೋಗಿರ್ತವೆ. ಅಂಥ ಕಡೆ ಈ ರೀತಿ ಕಲ್ಯಾಣಿಗಳು ಈ ಥರ ಜಾಗದಲ್ಲಿ ಇವು ಬೆಳೆಯೋದು ಜಾಸ್ತಿ. ಇದು ಕಲ್ಲಿ. ಇದು ನೋಡ್ರಿ ಈ ಥರ ಬರ್ತದೆ. ಇದನ್ನು ಚರ್ಮರೋಗ ಇರ್ತಕ್ಕಂಥವ್ರು, ಯಾವುದೇ ರೀತಿ ಚರ್ಮರೋಗ ಇರಲಿ ಅಂಥವರು ಮೇಲ್ಗಡೆ ಇದರ ರಸನ ನೀಟಾಗಿ ಉಜ್ಜಿಬಿಡ್ಬೇಕು. ಚೆನ್ನಾಗಿ ಹಿಂಡ್ಬಿಟ್ಟು ಈ ರಸನ ಹಿಂಗೆ ಉಜ್ಜಿಬಿಟ್ರೆ ಅಲ್ಲಿರ್ತಕ್ಕಂಥ ಚರ್ಮ ರೋಗಗಳು ಆಲ್ಮೋಸ್ಟ್ ನಿಮಗೆ ಗುಣ ಆಗ್ತಾ ಬರ್ತವೆ. ಈಗ ನಾನು ಉಜ್ಕೊತಾ ಇರೋದು ಕಾರಣ ಏನಪ್ಪ ಅಂತಂದರೆ, ಇಷ್ಟೊತ್ತು ನಸಗುನ್ನಿ ಬೀಜ ಇಟ್ಕೊಂಡಿದ್ದೆ, ಅದ್ರ ಸುಂಕು ತಗಲೈತೆ ಅಲ್ಲಲ್ಲೋ, ಅದಕ್ಕೆ ಅದನ್ನು ಉಜ್ಕೊಂಡು ಕೂತಿದ್ದೀನಿ ನಾನು. ಈ ರೀತಿ ಚರ್ಮ ರೋಗಗಳಿಗೆ ನೀವು ಆಲ್ಮೋಸ್ಟ್ ಇದನ್ನು ಲೇಪನ ಮಾಡ್ತಾ ಬಂದರೆ ನಿಮಗೆ ಎಂಥ ಚರ್ಮ ರೋಗಗಳಿದ್ದರೂ ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರ್ತಕ್ಕಂಥವು ಕಂಪಲ್ಸರಿ ನಿಮಗೆ ಗುಣ ಆಗ್ತಾ ಬರ್ತವೆ. ಕಾರಣ ಏನಪ್ಪ ಅಂತಂದರೆ, ನೀವು ಪಥ್ಯ ಏನಿರ್ತೀರೋ ಆ ಪಥ್ಯ ಕಂಪಲ್ಸರಿ ಇರಲೇಬೇಕು. ಇದ್ದರೆ ಮಾತ್ರ ಆ ಚರ್ಮ ರೋಗಗಳು ವಾಸಿ ಆಗ್ತವೆ. ಇಲ್ಲದಿದ್ದಾಗ ಚರ್ಮ ರೋಗಗಳು ಹೋಗಿ ಅಂದರೆ ಹೋಗೋದಿಲ್ಲ. ಆದ್ದರಿಂದ ನೀವು ಕರೆಕ್ಟಾಗಿ ಪಥ್ಯ ಇದ್ದು ಆ ಒಂದು ಚರ್ಮ ರೋಗಗಳನ್ನ ನೀವು ವಾಸಿ ಮಾಡ್ಕೋಬೇಕು ಅಂತಂದರೆ ಈ ಒಂದು ಮೂಲಿಕೆಯನ್ನು ನೀವು ಉಪಯೋಗಿಸ್ಕೋಬೋದು. ದೀರ್ಘಕಾಲಿಕವಾಗಿರ್ತಕ್ಕಂಥ ಸಮಸ್ಯೆ ಏನಾದರೂ ಇದ್ದರೆ, ಅಕಸ್ಮಾತ್ ನಾವು ಮಾಡ್ಕೊಳ್ಳೋಕ್ಕಾಗಲ್ಲ, ನಮ್ಗೆ ಅಂಥ ಮೂಲಿಕೆಗಳು ಸಿಗೋದಿಲ್ಲ ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ. ನಾವು ಕಲಿಸ್ಕೊಡ್ತೀವಿ. ಬಳಸಿ ಅಂತ ಆ ಸಮಸ್ಯೆಯಿಂದ ಬಗೆಹರಿಸ್ಕೋಬೇಕು ಅಂತ ತಿಳಿಸ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.